ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಶ್ರೀರಾಮಕೋಟಿ ಎಂದರೇನು, ಅದನ್ನು ಯಾಕೆ ಬರಿಬೇಕು, ಯಾವ ಶುಭ ಮುಹೂರ್ತದಲ್ಲಿ ನಾವು ಬರೆದ್ರೆ ಒಳ್ಳೆಯದಾಗತ್ತೆ. ಇನ್ನು ಈಗ ಅಯೋಧ್ಯದಿಂದ ಎಲ್ಲರಿಗೂ ಅಕ್ಷತೆ ಬರ್ತಾ ಇದೆ, ಮನೆ ಮನೆಗೂ. ಆ ಅಕ್ಷತೆಯನ್ನು ಏನು ಮಾಡಬೇಕು, ನಾವು ಯಾವ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಎಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ. ಶ್ರೀರಾಮಕೋಟಿ ಎಂದರೆ ಶ್ರೀರಾಮ ಎಂಬ ಪದವನ್ನು ಕೋಟಿ ಬಾರಿ ಬರೆಯುವುದು. ಶ್ರೀ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರವೇ ಶ್ರೇಷ್ಠ ಮತ್ತು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಸ್ನೇಹಿತರೆ. ಶ್ರೀರಾಮನನ್ನು ಎಲ್ಲರೂ ಉತ್ತಮನು ಮತ್ತು ಇಷ್ಟ ದೇವರಾಗಿ ಭಾವಿಸ್ತಾರೆ. ಶ್ರೀರಾಮನು ತೋರಿಸಿದ ಆದರ್ಶ ಜೀವನವೇ ತುಂಬ ಜನರಿಗೆ ಸ್ಫೂರ್ತಿ ಕೂಡ ಆಗಿದೆ ಸ್ನೇಹಿತರೆ. ಶ್ರದ್ಧೆ ಭಕ್ತಿ ಇರೋರು ಯಾರಾದರೂ ಸಹ ಶ್ರೀರಾಮಕೋಟೆಯನ್ನು ಬರೀಬಹುದು. ಶ್ರೀರಾಮಕೋಟೆಯನ್ನು ಬರೆಯುವಾಗ ಕೆಲವು ಮುಖ್ಯ ನಿಯಮಗಳನ್ನು ಪಾಲಿಸಲೇಬೇಕಾಗತ್ತೆ. ಶ್ರೀರಾಮಕೋಟೆಯನ್ನು ಬರೀಬೇಕು ಅಂದರೆ ಮೊದಲು ನಾವು ಒಂದು ಪುಸ್ತಕ ಮತ್ತು ಒಂದು ಹಸಿರು ಪೆನ್ನನ್ನು ನಾವು ತಗೊಂಬರ್ಬೇಕಾಗತ್ತೆ. ಒಂದು ವೇಳೆ ಶುಭ ಮುಹೂರ್ತದಲ್ಲಿ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೇವರ ಸನ್ನಿಧಿಯಲ್ಲಿ ಹೂಗಳಿಂದ ಶ್ರೀರಾಮ ದೇವರ ಅಷ್ಟೋತ್ತರ ಶತನಾಮಗಳಿಂದ ಪೂಜಿಸಿದ ನಂತರ ನಮಸ್ಕರಿಸಿ ಶ್ರೀರಾಮಕೋಟೆಯನ್ನು ಬರೆಯೋದಕ್ಕೆ ನಾವು ಪ್ರಾರಂಭಿಸಬೇಕಾಗತ್ತೆ. ಪುನರ್ವಸು ನಕ್ಷತ್ರದ ದಿನ ಶ್ರೀರಾಮಕೋಟೆಯನ್ನು ಬರೆಯೋದನ್ನು ಪ್ರಾರಂಭ ಮಾಡಿ ಅದೇ ನಕ್ಷತ್ರದಲ್ಲಿ ಮುಗಿಸಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಶ್ರೀರಾಮನು ಜನಿಸಿದ್ದ ನಕ್ಷತ್ರವೂ ಕೂಡ ಪುನರ್ವಸು ನಕ್ಷತ್ರದಲ್ಲೇ ಶ್ರೀರಾಮಚಂದ್ರ ಜನಿಸಿರೋದು. ಶ್ರೀರಾಮಕೋಟೆಯನ್ನು ಬರೆಯುವಾಗ ಇತರೆ ಆಲೋಚನೆಗಳನ್ನು ಮಾಡೋದಾಗಲಿ ಅಥವಾ ಬೇರೆಯವ್ರ ಜೊತೆ ಮಾತಾಡಿಕೊಂಡು ಬರೆಯೋದಾಗಲಿ ಅಥವಾ ಏನೋ ಒಂದು ಕೆಲಸ ಮಾಡಿಕೊಂಡು ಬರೆಯೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ಶ್ರೀರಾಮನನ್ನು ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ನಾವು ಬರೀಬೇಕಾಗತ್ತೆ. ಶ್ರೀರಾಮಕೋಟೆಯನ್ನು ಬರೆಯುವ ಪುಸ್ತಕದಲ್ಲಿ ರಾಮನಾಮ ಮಾತ್ರ ಇರಬೇಕಾಗತ್ತೆ. ಬೇರೆ ಯಾವ ಅಕ್ಷರಗಳು ಇರಬಾರ್ದು. ಬೇರೆಯವರ ಜೊತೆ ಮಾತನಾಡದೆ ಬರೀಬೇಕಾಗತ್ತೆ. ನೀವು ಈ ಬುಕ್ಕು ತೊಗೊಂಬಂದಿದ್ದೀರಿ ಅಂದರೆ ಅಥವಾ ಅರ್ಧ ಆಗಿರೋ ಬುಕ್ಕಲ್ಲಿ ಬರೆಯೋಣ ಅಥವಾ ಯಾವುದೋ ಮನೇಲಿರೋ ಒಂದು ಹಳೆ ಬುಕ್ಕಲ್ಲಿ ಬರೆಯೋಣ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಹೊಸ ಬುಕ್ಕನ್ನೇ ತೊಗೊಂಬಂದು ನೀವು ಹಸಿರು ಪೆನ್ನಿಂದನೇ ಬರೀಬೇಕಾಗತ್ತೆ. ಶ್ರೀರಾಮಕೋಟೆಯನ್ನು ಬರೆಯೋದಕ್ಕೆ ಯಾವ ದಿನ ಸ್ಟಾರ್ಟ್ ಮಾಡ್ತಿರೋ ಆ ದಿನ ತಲೆಗೆ ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಿ ನಂತರ ನೀವು ದೇವ್ರ ಮನೇಲಿ ಕೂತ್ಕೊಂಡು ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ನೀವು ಶ್ರೀರಾಮಕೋಟೆಯನ್ನು ಬರೆಯಲು ಪ್ರಾರಂಭ ಮಾಡಬೇಕಾಗತ್ತೆ. ಯಾರು ಬರೀಬಾರ್ದು ಅಂತಂದರೆ ಗರ್ಭಿಣಿಯರು ಬರೀಬಾರ್ದು. ಇನ್ನು ಋತುಚಕ್ರದ ಸಮಯದಲ್ಲಿ ಕೂಡ ಬರೀಬಾರ್ದು. ಇನ್ನು ಸೂತಕದ ಸಮಯ ಯಾರಾದರೂ ತೀರ್ ಹೋಗಿರ್ತಾರಲ್ಲ ಆ ಸಮಯದಲ್ಲೂ ಕೂಡ ಸೂತಕ ಇರುತ್ತೆ, ಆ ಸಮಯದಲ್ಲಿ ಕೂಡ ಬರೀಬಾರ್ದು. ಶ್ರೀರಾಮಕೋಟೆಯನ್ನು ಬರೆಯೋದ್ರಿಂದ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ, ಸಹನೆ ತಾಳ್ಮೆಯ ಗುಣ ಹೆಚ್ಚಾಗುತ್ತೆ, ಮನಸ್ಸಿಗೆ ಪ್ರಶಾಂತತೆ ಅನ್ನೋದು ದೊರೆಯುತ್ತೆ ಮತ್ತು ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಾವು ಅಂದುಕೊಂಡ ಕೆಲಸ ವಿಜಯವನ್ನು ಸಾಧಿಸ್ಬೋದು. ಪ್ರತಿ ಲಕ್ಷ ಶ್ರೀರಾಮವು ಸ್ಫೂರ್ತಿಯಾದ ನಂತರ ಪ್ರತ್ಯೇಕವಾಗಿ ಪೂಜೆ ಮಾಡಿ ನೀವು ನೈವೇದ್ಯವನ್ನು ಸಮರ್ಪಿಸಿ ಪ್ರಸಾದವನ್ನು ಹಂಚಿದರೆ ಒಳ್ಳೆಯದು. ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಬರೀಬೋದು ಸ್ನೇಹಿತರೆ. ಇಷ್ಟೇ ದಿನ ಬರೀಬೇಕು ಅಂತ ಏನೂ ಇಲ್ಲ. ನೀವು ಬರೆದಿದ್ದಾದಮೇಲೆ ಏನು ಮಾಡಬೇಕು, ನೀವು ಪೂರ್ತಿ ಆಗಿದ ನಂತರ ನೀವು ಪುಸ್ತಕಕ್ಕೆ ಅರಿಶಿಣದ ಬಟ್ಟೆಯನ್ನು ಸುತ್ತಬೇಕಾಗತ್ತೆ. ಅದನ್ನು ರಾಮನ ದೇವಸ್ಥಾನದಲ್ಲಾಗಲಿ ಅಥವಾ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಅಥವಾ ರಾಮನ ಪುಣ್ಯಕ್ಷೇತ್ರದಲ್ಲಿ ಸಮರ್ಪಿಸಬೇಕಾಗತ್ತೆ. ಈಗ ನಮಗೆ ಜನವರಿ 22ನೇ ತಾರೀಕು ಅಂದರೆ ಜನವರಿ 22/1/2024 ಬೆಳಗ್ಗೆ ನಮಗೆ 11ರಿಂದ ಮಧ್ಯಾಹ್ನ 1 ಗಂಟೆ ಮಧ್ಯ ಪ್ರಾಣ ಪ್ರತಿಷ್ಠೆ ಕೂಡ ನಡೀತಾ ಇದೆ ಅಯೋಧ್ಯೆ ನಗರದಲ್ಲಿ. ಹಾಗಾಗಿ ಆ ದಿನ ನೀವು ಆ ಸಂದರ್ಭದಲ್ಲಿ ನೀವು 11 ಗಂಟೆಯಿಂದ 1 ಗಂಟೆ ಏನು ಟೈಮ್ ಇದೆ ನೋಡಿ, ಆ ಟೈಮಲ್ಲಿ ನೀವು ರಾಮಕೋಟೆಯನ್ನು ಬರೆದ್ರೆ ತುಂಬಾ ಒಳ್ಳೆಯದು. ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಬರೀಬೋದು. ನೀವು ಪ್ರತಿದಿನವೂ ನೀವು 101 ಅಥವಾ 108 ಈ ರೀತಿಯಾಗಿ ಬರ್ಕೊಂಡೋದ್ರೆ ತುಂಬಾ ಒಳ್ಳೆಯದಾಗುತ್ತೆ. ರಾಮಕೋಟೆ ಬರಿಬೇಕಂದ್ರೆ ನಾವು ಏನು ಬರಿಬೇಕು ಬುಕ್ಕಲ್ಲಿ ಅಂದರೆ ಶ್ರೀರಾಮ 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 ಅಂತ ನೀವು 1 ಕೋಟಿ ಬರಿಬೇಕಾಗತ್ತೆ ಬುಕ್ಕಲ್ಲಿ. ನೀವು ಕೌಂಟ್ ಮಾಡಿಕೊಂಡು 100 ಅಥವಾ 108 ಆ ರೀತಿಯಾಗಿ ಬರಿಬೋದು. ಇಷ್ಟೇ ದಿನ ಬರಿಬೇಕು ಅಂತ ಇಲ್ಲ ಸ್ನೇಹಿತರೆ. ನಿಮಗೆ ಎಷ್ಟು ದಿನ ಆಗುತ್ತೋ ಎಷ್ಟು ಒಂದು ವರ್ಷ ಕೂಡ ಬರಿಬೋದು ಅಥವಾ ನೀವು ಒಂದು 3 ತಿಂಗಳಲ್ಲೇ ಮುಗಿಸ್ಬೋದು, 6 ತಿಂಗಳಲ್ಲೇ ಮುಗಿಸ್ಬೋದು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಮುಗಿಸಿದ ನಂತರ ಅದಕ್ಕೆ ಒಂದು ಅರಿಶಿಣದ ಬಟ್ಟೆಯನ್ನು ಸುತ್ತಿ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕಾಗಲಿ ಅಥವಾ ನೀವು ವಿಷ್ಣು ದೇವಸ್ಥಾನಕ್ಕಾಗಲಿ ಕೊಡ್ಬೋದು. ಇನ್ನು ಅಯೋಧ್ಯದಿಂದ ಬಂದ ರಾಮ ಮಂತ್ರಾಕ್ಷತೆಗೆ ಇರುವ ವಿಶೇಷ ಗುಣಗಳೇ ಬೇರೆ. ಇದನ್ನು
ಮನೆ ಮನೆಗೂ ತಲುಪಿಸುವ ಉದ್ದೇಶವೇನು ಗೊತ್ತಾ? ಅಯೋಧ್ಯದಿಂದ ಪ್ರತಿ ಮನೆಗೂ ತಲುಪುತ್ತಿರುವ ರಾಮ ಮಂತ್ರಾಕ್ಷತೆ ವಿಶೇಷತೆ ಏನು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು, ನಾವು ಎಲ್ಲಿಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಏನಿದು ರಾಮ ಮಂತ್ರಾಕ್ಷತೆ ಅನ್ನೋದಾದರೆ, ಹಿಂದೂ ಧರ್ಮದಲ್ಲಿ ಅಕ್ಕಿ ಅಥವಾ ಅಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಕೂಡ ಸ್ನೇಹಿತರೆ. ಈ ಅಕ್ಷತೆಯು ವಿವಿಧ ಬಗೆಯ ಸತ್ವ ಗುಣಗಳನ್ನು ಕೂಡ ಹೊಂದಿದೆ. ವೇದಗಳಲ್ಲಿ ಉಲ್ಲೇಖ ಪಡುವ ಅಕ್ಷತೆಯನ್ನೇ ಇಲ್ಲಿ ಬಳಸ್ತಾ ಇದ್ದಾರೆ. ಆದರೆ ರಾಮನಾಮ ಉಚ್ಚರಿಸಲ್ಪಡುವ ಮಂತ್ರಾಕ್ಷತೆಯನ್ನು ರಾಮ ಮಂತ್ರಾಕ್ಷತೆ ಅಂತ ಕರೀತಾರೆ. ಈಗ ಅಯೋಧ್ಯದಿಂದ ಬಂದ ರಾಮ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ನಿಮ್ಮ ಮನೆಗೆ ಬಂದು ತಲುಪಿದ ತಕ್ಷಣ ನೀವು ಮೊದಲು ಅದನ್ನು ಒಂದು ತಟ್ಟೆಯಲ್ಲಿ ದೇವ್ರ ಮನೆಯಲ್ಲಿ ಇಡಬೇಕಾಗತ್ತೆ. ನಂತರ ಒಂದು ಅರಿಶಿಣದ ಬಟ್ಟೆ ತೊಗೊಳ್ಳಿ. ಅರಿಶಿಣದ ಬಟ್ಟೆ ಇರಲಿಲ್ಲ ಅಂತಂದರೆ ಬಿಳಿ ಬಟ್ಟೆಯನ್ನೇ ಅರಿಶಿಣ ಮಾಡಿಕೊಂಡು ಅರಿಶಿಣ ಬಟ್ಟೆ ಮಾಡ್ಕೊಬೇಕಾಗತ್ತೆ. ನಂತರ ಆ ಬಟ್ಟೆಯಲ್ಲಿ ನೀವು ಅಕ್ಷತೆ ಏನು ಬಂದಿರುತ್ತಲ್ಲ ರಾಮ ಮಂತ್ರಾಕ್ಷತೆ, ಅದನ್ನು ಅಕ್ಷತೆಯನ್ನು ಆ ಬಟ್ಟೆಯಲ್ಲಿ ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಂದು ಕಾಳು ಕೆಳಗಡೆ ಚೆಲ್ಲಬಾರ್ದು. ಈ ರೀತಿಯಾಗಿ ಬಟ್ಟೆ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ನೀವು 5 ರೂಪೀಸ್ ಕಾಯಿನ್, ಕಾಪರ್ ಕಾಯಿನ್ ಬರುತ್ತಲ್ಲ, ಆ ಕಾಯಿನನ್ನು ನೀವು ಆ ಬಟ್ಟೆಯಲ್ಲಿ ಇಟ್ಟು ನೀವು 2 ಗಂಟೆ ಹಾಕಬೇಕಾಗತ್ತೆ. ಗಂಟು ಹಾಕಿ ನಂತರ ನೀವು ದೇವ್ರ ಮನೇಲಿ ಇಟ್ಟು ಆ ಗಂಟಿಗೂ ಕೂಡ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ, ನಂತರ ನೀವು ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಬೇಡ್ಕೊಬೇಕಾಗತ್ತೆ. ನಿಮಗೇನು ಕಷ್ಟ ಇದೆ ಅದನ್ನೆಲ್ಲವನ್ನು ಆ ಗಂಟು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಂಡು ನಂತರ ನೀವು ಅದನ್ನು ತೊಗೊಂಡೋಗಿ ಲಾಕರಲ್ಲಿ ಇಟ್ಕೊಳ್ಳಿ. ನೀವು ಕ್ಯಾಶು ಮತ್ತು ಜ್ಯುವೆಲರಿ ಎಲ್ಲ ಎಲ್ಲಿ ಇಡ್ತೀರಾ ಆ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ. ದಿನ ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಅದು ಎಷ್ಟು ವರ್ಷ ಬೇಕಾದರೂ ಏನೂ ಆಗಲ್ಲ. ಮಂತ್ರಾಕ್ಷತೆ ಹಾಗೆಯೇ 5 ರೂಪೀಸ್ ಕಾಯಿನ್ ಏನೂ ಆಗಲ್ಲ. ನೀವು ಎಷ್ಟು ವರ್ಷ ಬೇಕಾದರೂ ನೀವು ಲಾಕರಲ್ಲೇ ಇಟ್ಕೊಬೋದು. ಆದರೆ ಯಾವುದಾದ್ರೂ ಅಂದರೆ ನೀವು ಪೀರಿಯಡ್ಸ್ ಆದ ಟೈಮಲ್ಲೆಲ್ಲ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಮತ್ತು ಹಾಗೆಯೇ ಗರ್ಭಿಣಿಯರಾಗಲಿ ಬಾಣಂತಿಯರಾಗಲಿ ಮತ್ತು ಯಾವುದಾದ್ರೂ ಮುಟ್ಟು ಅಂಟು ಎಲ್ಲ ಇರೋ ಟೈಮಲ್ಲಿ ಆ ಗಂಟನ್ನು ಮುಟ್ಟಕ್ಕೆ ಹೋಗಬೇಡಿ. ಇದ್ದರೆ ರಾಮಕೋಟಿಯನ್ನು ಯಾವ ನಕ್ಷತ್ರದಲ್ಲಿ ಬರೀಬೇಕು, ಏನು ಮಾಡಬೇಕು, ಆ ಬುಕ್ಕು ಬರೆದಿದ್ದಾದಮೇಲೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅಯೋಧ್ಯದಿಂದ ಬಂದ ರಾಮ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.